ತುಮಕೂರು ನಗರದ ಶ್ರೀದೇವಿ ಶಿಕ್ಷಣ ಸಂಸ್ಥೆಯಲ್ಲಿ ಸೆಪ್ಟೆಂಬರ್ 6ರಂದು ಶ್ರೀದೇವಿ ರಮಣ ಮಹರ್ಷಿ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವನ್ನು ಆಯೋಜಿಸಿದ್ದು, ಕೋಲಾರ ಜಿಲ್ಲೆಯ ಅವಧೂತರಾದ ಡಾಕ್ಟರ್ ಜಯಮಾಲಾ ಅವರಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಗುವುದು ಎಂದು ಸಂಸ್ಥೆಯ ನಿರ್ದೇಶಕ ಡಾಕ್ಟರ್ ರಮಣ್ ಹುಲಿಕರ್ ತಿಳಿಸಿದರು. ನಗರದ ಶ್ರೀದೇವಿ ಶಿಕ್ಷಣ ಸಂಸ್ಥೆಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಶ್ರೀದೇವಿ ಶಿಕ್ಷಣ ಸಂಸ್ಥೆ ವೈದ್ಯಕೀಯ ಕ್ಷೇತ್ರದಲ್ಲಿ ಮಾತ್ರವಲ್ಲದೆ ಆಧ್ಯಾತ್ಮಿಕ ಕ್ಷೇತ್ರದಲ್ಲೂ ಖ್ಯಾತವಾಗಿದೆ. 2020ರಲ್ಲಿ ದುರ್ಗಾಂಬಾ ದೇವಿ ದೇವಸ್ಥಾನವನ್ನ ಶ್ರೀದೇವಿ ಶಿಕ್ಷಣ ಸಂಸ್ಥೆ ಆವರಣದಲ್ಲಿ ನಿರ್ಮಿಸಲಾಗಿದ್ದು, ಅಂದಿನಿಂದ ಶ್ರೀ ದುರ್ಗಾಂಬಾ ದೇವಸ್ಥಾನ ಚಾರಿಟಬಲ್ ಟ್ರಸ್ಟ್ ಮತ್ತು ಶ್ರೀದೇವಿ ಶಿಕ್ಷಣ ಸಂಸ್ಥೆ ಸಹಯೋಗದಲ್ಲಿ ಶ್ರೀದೇವಿ ರಮಣ ಮಹರ್ಷಿ ಪ್ರಶಸ್ತಿ ಪ್ರದಾನ ಮಾಡುತ್ತಾ ಬಂದಿದ್ದೇವೆ. ಈ ಬಾರಿ ಕೋಲಾರ ಜಿಲ್ಲೆಯ ಅವಧೂತರಾದ ಡಾಕ್ಟರ್ ಜಯಮಾಲಾ ಅವರಿಗೆ ಪ್ರಶಸ್ತಿ ಪ್ರದಾನ ಹಾಗೂ ಗ್ರಂಥ ಲೋಕಾರ್ಪಣೆ ಕಾರ್ಯಕ್ರಮ ನಡೆಯಲಿದ್ದು, ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಆಗಮಿಸಿ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕು ಎಂದು ಸಂಸ್ಥೆಯ ನಿರ್ದೇಶಕ ಡಾಕ್ಟರ್ ರಮಣ್ ಹುಲಿಕರ್ ತಿಳಿಸಿದರು. ಈ ವೇಳೆ ಶ್ರೀದೇವಿ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕ ಹುಲಿನಾಯ್ಕರ್, ಶ್ರೀದೇವಿ ಶಿಕ್ಷಣ ಸಂಸ್ಥೆಯ ಸಿಬ್ಬಂದಿ ಉಪಸ್ಥಿತರಿದ್ದರು. ಮದನಪಳ್ಳಿ ಶ್ರೀ ಎಂ ಕೊಡಲಾಯಿತು. 3ನೇ ವರ್ಷ ಆಚಾರ್ಯ ಶ್ರೀ ಡಾಕ್ಟರ್ ಎಂ ನಾಗರಾಜ್ ಅವರಿಗೆ ಕೊಡಲಾಯಿತು. ಹಿಂದಿನ ವರ್ಷ ನಾವು ಸುಪ್ರೀಂ ಕೋರ್ಟ್ ನಿವೃತ್ತ ಚೀಫ್ ಜಸ್ಟಿಸ್ ಆದ ಎಂ.ಎನ್. ವೆಂಕಟಾಚಲಯ್ಯ ಸರ್ನವ್ರಿಗೆ ಕೊಡಲಾಯಿತು. ಈ ವರ್ಷ ನಾವು ಸೆಪ್ಟೆಂಬರ್ 6 ಶನಿವಾರದಂದು 10:30-11 ಗಂಟೆಗೆ ಈ ಪುರಸ್ಕಾರವನ್ನು ಆಯೋಜನೆ ಹೊರಟಿದ್ದೇವೆ. ಇದರಲ್ಲಿ ಈ ವರ್ಷ ನಾವು ಡಾಕ್ಟರ್ ಜಯಮಾಲಾ ಅವರು ಕೋಲಾರ ಜಿಲ್ಲೆಯ ಅವಧೂತರಾದ ಗಟ್ಟಿಯಲ್ಲಿ ಆಂಜನೇಯ ಸ್ವಾಮಿ ಪರಂಪರೆಯ ಫಾಲೋಯರ್ಸ್ ಆದ ಡಾಕ್ಟರ್ ಎಂ ಜಯಮಾಲಾ ಅವರಿಗೆ ಕೊಡಲಾಗ್ತಿದೆ. ಇದರ ಪರವಾಗಿ ನಾವು ಎಲ್ಲನೂ ವಿನಂತಿಗೊಳಿಸ್ತೇವೆ. ತಾವೆಲ್ಲರೂ ಇಲ್ಲಿ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇದನ್ನು ಹೆಚ್ಚಿನಾಗಿ ಪ್ರೋತ್ಸಾಹಗೊಳಿಸಬೇಕಾಗಿದೆ. ಮತ್ತು ಇದರಲ್ಲಿ ಕಾರ್ಯಕ್ರಮದಲ್ಲಿ ಒಂದು ಗ್ರಂಥ ಲೋಕಾರ್ಪಣೆ ಮಾಡಲಾಗಿದೆ. ಡಾಕ್ಟರ್ ಕಮಲೇಶ್ ಸರ್ ಅವರು ಈ ಗ್ರಂಥವನ್ನು ಬರೆದಿದ್ದಾರೆ. ಇದು ಆಂಜನೇಯ ಸ್ವಾಮಿ ಪರಂಪರೆಯ ಅವಧೂತರಾದ ಅವರ ಗ್ರಂಥವನ್ನು ಕೂಡ ಅವರು ಬರೆದಿದ್ದಾರೆ. ಈ ಕಾರ್ಯಕ್ರಮಕ್ಕೆ ರಾಧಾಕೃಷ್ಣ ಸರ್ MP ಆದ ರಾಧಾಕೃಷ್ಣ ಸರ್ ಅವರು ಬರೆದಿದ್ದಾರೆ. ಹಾಗೂ ರಾಮಕೃಷ್ಣ ಆಶ್ರಮ ಸ್ವಾಮಿಗಳಾದ ಯೋಗೀಶ್ವರಾನಂದ ಸ್ವಾಮಿಗಳು ಅವರ ಸಾನ್ನಿಧ್ಯದಲ್ಲಿ ನಿಯೋಜಿಸಲಾಗಿದೆ. ಜಯಸಿಂಹ ಸರ್ ಅವರು ಬರಲಿದ್ದಾರೆ. ತಾವೆಲ್ಲರೂ ಈ ಕಾರ್ಯಕ್ರಮವನ್ನು ಹೆಚ್ಚಾಗಿ ಇನ್ನೂ ಪ್ರೋತ್ಸಾಹಗೊಳಿಸಬೇಕು ಅಂತ ಹೇಳಿ ವಿನಂತಿ. ಎಷ್ಟನೇ ತಾರೀಕು ಸರ್ ಕಾರ್ಯಕ್ರಮ ಇರ್ತಕ್ಕಂಥದ್ದು? ಸೆಪ್ಟೆಂಬರ್ 6 ಶನಿವಾರ, ಈ ಬರ ಶನಿವಾರ. ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ಪ್ರೋಗ್ರಾಮ್ ಇರತಕ್ಕಂಥದ್ದು? ಕಾರ್ಯಕ್ರಮ ಎಷ್ಟು ಗಂಟೆ 10:30ರಿಂದ 1 ಗಂಟೆವರೆಗೂ ಕಾರ್ಯಕ್ರಮ. ತಮ್ಮ ಹೆಸರು ಸರ್? ಡಾಕ್ಟರ್ ರಮಣ್.